ಟೈಮ್ ಅಂತ ಮಾತುಗಳನ್ನ ಮಾತಾಡ್ದಂಗೆ ಕಂಟ್ರೋಲ್ ಮಾಡ್ತಾಯಿದ್ರು. ಇದು ಗೊತ್ತಿದ್ದು ಈ ಹೊಸ್ತನಕ್ಕೆ ಯಾಕೆ ಹೇಳಿದ್ರು ಅವ್ರ ಸ್ವತಃ ತಾವು ಹೋಗಿ ಇವತ್ತಿನ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ನೋಡಿದ್ರೆ ಅದರಾಗೂ ಡಿಜಿಟಲ್ ಮೀಡಿಯಾದ ಎವಿಡೆನ್ಸ್ಗಳು ಅದು ಸ್ಪಷ್ಟವಾಗಿ ಇವ್ರು ಮಾಡಿದ್ದಿಲ್ಲ ದೋಷಗಳನ್ನು, ಏನು ಕೆಲಸ ಮಾಡಿದರು, ಯಾವ ಪ್ರಮಾಣದಲ್ಲಿ ಮಾಡಿದರು ಅಂತ ಅದನ್ನು ನಾವು ಏನೂ ಮುಚ್ಚಾಗಕ್ಕೆ ಸಾಧ್ಯ ಇಲ್ಲ, ಅಷ್ಟು ಆ ಪ್ರಮಾಣದಲ್ಲಿ ಇದ್ದಾವೆ. ಹೀಗಾಗಿ ಅವ್ರು ಶಿಕ್ಷೆ ಆಗುವಂತೆ ಗ್ಯಾರಂಟಿನ. ಶಿಕ್ಷೆ ತಪ್ಪಿದ್ರೆ ತಪ್ಪು ಮೆಸೇಜ್ ಹೋಗ್ತದೆ ಇಡೀ ದೇಶಕ್ಕೆ. ಇಲ್ಲಪ್ಪ ದುಡ್ಡಿದ್ದವ್ರಿಗೊಂದು ಸೆಲೆಬ್ರಿಟಿಗೊಂದು ಕಾನೂನು, ಇಲ್ಲದ ಬಡ ಮಕ್ಕಳಿಗೆ ಒಂದು ಕಾನೂನು ಅಂತ ನಿಶ್ಚಿತವಾಗಿ ಎಲ್ಲ ಕಡೆ ಹೋಗ್ತದೆ. ಶಿಕ್ಷೆನ ಅನುಭವಿಸೋದು ಅನಿವಾರ್ಯ. ಯಾಕಂದರೆ ಇಡೀ ದೇಶದ ಜನಕ್ಕೆ ಈ ನಮ್ಮ ಡಿ ಬಾಸ್ ಯಾರನ್ನೂ ಗೊತ್ತಿಲ್ಲ, ಕನ್ನಡಿಗರಿಗೆ ಗೊತ್ತದ. ಹೊರ ಹೋದ್ರಪ್ಪ ಅಂದರೆ ಯಾರಿಗೂ ಗೊತ್ತಿಲ್ಲ. ಇವರು ನಮ್ಮ ಏನಪ್ಪ ದರ್ಶನ್ ಅವರು, ಅಂಥ ಒಬ್ಬ ದರ್ಶನರು ಇವತ್ತು ಈ ರೀತಿ ಮಾಡಿದ್ದಾರಪ್ಪ ಅಂತಾರೆ. ಸಹಜವಾಗಿ ಯಾರಿಗಾದ್ರೂ ಅನಿಸ್ತದೆ ತಪ್ಪಲ್ರಿ ಇಂಥದ್ದಾಗಿ ಮಾಡಿದರು ಅವರು ಅಂತೇಳಿ. ರೇಣುಕಾ ಸ್ವಾಮಿಯನ್ನು ಆ ಪ್ರಮಾಣದಲ್ಲಿ ಹೇಗೆ ಕೃತ್ಯ ಸಿಕ್ಕೊಳ್ಬೇಕಾಗಿತ್ತ ಅನ್ನುವಂಥ ಮಾತನ್ನು ಜನ ಮಾತಾಡಕ್ಕೆ ಹೋಗ್ತಿದ್ದಾರೆ. ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇದ್ದಾವೆಲ್ಲ ಅದ್ರ ಬಗ್ಗೆ. ಈಗ ಅಲ್ಲಿ ಕೋರ್ಟ್ನಲ್ಲಿದ್ದಾವೆ ಎಲ್ಲ ಅದನ್ನು, ಇವೆಲ್ಲ ಕಣ್ಣಿ ಕಾಣೋ ಶಕ್ತಿಗಳಾಗಿದ್ದಾವೆ. ಹೀಗಾಗಿ ಇವತ್ತು ದರ್ಶನ್ ಅವರು ಅದರಿಂದ ಉಳಿದು ಹೊರಗೆ ಬರ್ತಾರ ಅನ್ನೋದೇ ಒಂದು ಆಶ್ಚರ್ಯ. ಜೀವಾವಧಿ ಶಿಕ್ಷೆಯಾಗಿ ಅದು ಉಳಿದು ಬಂದು ದೊಡ್ಡ ಹೆಚ್ಚಿನ ಮಾತು ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಇನ್ನು ಕೆಲವೊಬ್ಬರಂತ ಇಲ್ಲ ಅವ್ರು ಮಾಡಿದಂಥ ಕೃತ್ಯಕ್ಕೆ ಗಲ್ಲಾಗ್ತದೇನೋ ಅಂತ ಭಯನೂ ಪಡ್ತಾ ಇದ್ದಾರೆ. ಯಾಕಂದ್ರೆ ಅಂಥ ನಟ ಇದ್ದ, ಅಂಥ ನಟನೆ ಜೊತೆಗೆ ಬದುಕನ್ನು ಸಹಿತ ಭಾಳ ಹಸನಾಗಿ ಮಾಡ್ಕೊಂಬಂದಿದ್ದ ಅಂತ ಎಲ್ಲ ಅವರ ಅಭಿಮಾನಿಗಳ